ಎಲ್ರಿಗೂ ನಮಸ್ಕಾರ. ಎಸ್, ಇವತ್ತು ನಮ್ಮ ಟೆಡಿ ಬೇರ್ ಸಿನಿಮಾ 25 ಡೇಸ್ನ ಕಂಪ್ಲೀಟ್ ಮಾಡಿದೆ ಹ್ಯಾಪಿಲಿ. ಕನ್ನಡ ಸಿನಿಮಾನ ಇಷ್ಟು ಚೆನ್ನಾಗಿ ಸಪೋರ್ಟ್ ಮಾಡಿದ್ದಕ್ಕೆ ಫಸ್ಟು ಆಡಿಯನ್ಸ್ಗಳಿಗೆ ತುಂಬ ಥ್ಯಾಂಕ್ಸ್. ಆಮೇಲೆ ಮೀಡಿಯಾ, ನಮ್ಮ ಪ್ರೆಸ್ ಟೀಮ್ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ನಮ್ಗೆ ಸಪೋರ್ಟ್ ಮಾಡಿದ್ದಕ್ಕೆ. ತುಂಬ ಒಳ್ಳೆ ರಿವ್ಯೂಸ್ ಬಂತು ಇಷ್ಟು ದಿನ. ಈವನ್ ನನಗೆ ಒಳ್ಳೊಳ್ಳೆ ಆಪರ್ಚುನಿಟಿ ಬಂದಿದೆ. ಇದು ಅಲ್ಲದೆ ಇನ್ನೂ 2 ಆಪರ್ಚುನಿಟಿ ಬಂದಿದೆ. ಎಸ್, ತುಂಬ ಖುಷಿ ಆಗ್ತಿದೆ. ನಮಸ್ಕಾರ. ಸೊ ಇವತ್ತು ಟೆಡಿ ಬೇರ್ 25 ದಿನ ಕಂಪ್ಲೀಟ್ ಮಾಡ್ಕೊಂಡು ಭಾಳಷ್ಟು ಖುಷಿ ಆಗ್ತಿದೆ. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ದಿನ ಒಂದು ವಾರ ಥಿಯೇಟ್ರಲ್ಲಿ ದೊಡ್ಡ ವಿಷಯ. ಅಂಥದ್ರಲ್ಲಿ 25 ದಿನ ಅನ್ನೋದು ಭಾಳಷ್ಟು ಖುಷಿ ಆಗ್ತಿದೆ. ಮತ್ತು ನಿಜಕ್ಕೂ ನಮ್ಗೆ ಇಷ್ಟು ಸಪೋರ್ಟ್ ಕೊಟ್ಟಿರೋ ನಮ್ಮ ಕನ್ನಡ ಜನತೆಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ನಾವು ಕಂಡಂಗೆ ಸಿನಿಮಾಗಳು 25 ದಿನ ಓಡೋದು ಅನ್ನೋದು ನಿಜಕ್ಕೂ ಸುಲಭ ಅಲ್ಲ. ಸೊ ನಮ್ಮ ಸಿನಿಮಾ 25 ದಿನ ಓಡಿದೆ ಅಂತ ಹೇಳೋಕ್ಕೆ ಭಾಳಷ್ಟು ಖುಷಿ ಆಗ್ತಿದೆ. ಸೊ ಕಂಟೆಂಟು ಚೆನ್ನಾಗಿದ್ದಾಗ ನಮ್ಮ ಕನ್ನಡ ಜನತೆ ಯಾವತ್ತೂ ಸಿನಿಮಾನ ಕೈ ಬಿಡಲ್ಲ ಅನ್ನೋಕ್ಕೆ ಇದೊಂದು ಸಾಕ್ಷಿಯಾಗಿದೆ. ಇವತ್ತು ಕೂಡ ಬೇರೆ ಬೇರೆ ಸುಮಾರು ಥಿಯೇಟರ್ಸ್ ಹಾಳಾಗ್ತಿದೆ. ಸೊ ನಮ್ಮ ಡಿಸ್ಟ್ರಿಬ್ಯೂಟ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಭಾಳಷ್ಟು ಚಾಲೆಂಜಿಂಗ್, ಭಾಳಷ್ಟು ಫೈಟ್ ಇದೆ ಥಿಯೇಟರ್ಸ್. ನಾವು ಕನ್ನಡ ಜನತೆ, ನಮ್ಮ ಕನ್ನಡದಲ್ಲಿ ಕರ್ನಾಟಕಕ್ಕೆ ಥಿಯೇಟರ್ ಸಿಗೋದು ಭಾಳಷ್ಟು ಕಷ್ಟ ಇದೆ. ಅಂಥದ್ರಲ್ಲಿ ಇವತ್ತು 25 ದಿನ ನಾವು ಸಕ್ಸಸ್ಫುಲ್ಲಾಗಿ ಬಂದಿದ್ದೀವಿ ಅಂದರೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಕನ್ನಡ ಜನತೆಗೆ. ಸೊ ಸಿನಿಮಾ ತುಂಬ ಚೆನ್ನಾಗಿದೆ. ಮತ್ತು ಇನ್ನೊಂದು ಗುಡ್ ನ್ಯೂಸ್ ಏನಂತ ಹೇಳಿದ್ರೆ ನೆಕ್ಸ್ಟ್ ವೀಕ್ ಇನ್ನೊಂದು 7-8 ಥಿಯೇಟರ್ಸ್ ಆಗ್ತಿದೆ. ಸೊ ಹೀಗೆ ಎಲ್ಲ ಕನ್ನಡ ಸಿನಿಮಾ ನೋಡಿ, ನಮ್ಮ ಸಿನಿಮಾ ಅಂತ ಮಾತ್ರ ಅಲ್ಲ, ಎಲ್ಲ ಕನ್ನಡ ಸಿನಿಮಾ ನೋಡ್ಬೇಕು ನೀವು. ಸೊ ಟೆಡಿ ಬೇರ್ ಅಂತ ಬಂದಾಗ ಇದೊಂದು ಸೈಕಾಲಜಿಕಲ್ ಹಾರರ್ ಥ್ರಿಲ್ಲರ್ ಸಿನಿಮಾ. ಸೊ ಹೊಸದಾಗಿ ಒಂದು ಕಂಟೆಂಟ್ನ ನಾವು ಟ್ರೈ ಮಾಡಿ ಕನ್ನಡ ಜನತೆ ಮನಸ್ಸೆಲ್ಲ ಗೆದ್ದಿದ್ದೀವಿ ಅಂತ ಹೇಳೋಕ್ಕೆ ಭಾಳಷ್ಟು ಹೆಮ್ಮೆ ಇದೆ. ಸೊ ಎಲ್ಲ ಬಂದು ಸಿನಿಮಾ ನೋಡದೇ ಇರೋರು. ಸೊ ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಕನ್ನಡ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಪ್ರೊಡ್ಯೂಸರ್ಸ್ ಮತ್ತು ಎಲ್ಲರಿಗೂ ನಮ್ಗೆ ಯಾವಾಗಲೂ ಸಪೋರ್ಟ್ ಕೊಟ್ಟಿರೋ ನಮ್ಮ ಎಲ್ಲ ಆ್ಯಕ್ಟರ್ಸು, ನಮ್ಮ ಅರವಿಂದು, ದೀನಾ, ಶೈಲಜಾ, ಎಲ್ಲರೂ ಸಪೋರ್ಟಿಂಗ್ ಆ್ಯಕ್ಟರ್ಸು. ಅವ್ರ ಕ್ಯಾರೆಕ್ಟರ್ಸ್ಗೆ ಲೈಫ್ ಕೊಟ್ಟಿದ್ದಾರೆ. ಅದಕ್ಕೆ ಈ ಸಿನಿಮಾ ಇಷ್ಟು ಸಕ್ಸಸ್ ಆಗಿದೆ ಅನ್ನೋ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅವರೆಲ್ಲರಿಗೂ. ಆ್ಯಂಡ್ ಆಫ್ಟರ್ವರ್ಡ್ಸ್ ನಾವಿಲ್ಲಿದ್ದೀವಿ ಅಂದರೆ ನಾಟ್ ಬಿಕಾಸ್ ಆಫ್ ಮೈ ಹಾರ್ಡ್ ವರ್ಕ್, ಬಿಕಾಸ್ ಆಫ್ ಯುವರ್ ಸಪೋರ್ಟ್, ಯು ಪೀಪಲ್ ಸಪೋರ್ಟ್. ನೀವೆಲ್ಲರೂ ಸಪೋರ್ಟು ಇಂದನೇ ಇಷ್ಟು ಸಕ್ಸಸ್ ಆಗಿದೆ ಅಂತ ಅನ್ಕೊತಾ ಇದ್ದೇನೆ ನಾನು. ಇಷ್ಟು ಸಪೋರ್ಟ್ ಮಾಡಿರೋ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಮೂವಿ ಅದೇ ಭಾರ್ಗವ್ರು ಹೇಳಿದಂಗೆ ಏನಂದರೆ ಒಂದು ವಾರ ಒಂದು 3 ಡೇಸು, ಶುಕ್ರವಾರ ರಿಲೀಸ್ ಆದರೆ ಶನಿವಾರ ಆದಿವಾರ ಅಷ್ಟೇ ಮೂವಿ. ಅದಾದಮೇಲೆ ಹೋಗಿದೆ ಅಂದರೆ ಆ ಮೂವಿಯಲ್ಲಿ ಸ್ಟ್ರೆಂತ್ ಇರಬೇಕು. ಸಂಕ್ರಾಂತಿಯಲ್ಲಿ ಬರೋ ಎಲ್ಲ ಮೂವೀಸ್ಗೆ, ನಮ್ಮ ಮೂವಿಗೆ 9.8, 9.7 ರೇಟಿಂಗ್ ಬಂದಿದೆ. ಅದು ನಿಮ್ಮೆಲ್ಲರಿಗೂ ಗೊತ್ತು. ಸೊ ನಾವು ಮೂವಿ ಚಿಕ್ಕದಾಗಿರ್ಬೋದು, ಬಟ್ ಸಕ್ಸಸ್ ದೊಡ್ಡದಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಥ್ಯಾಂಕ್ಸ್ ಎಲ್ಲರಿಗೂ. ಆ್ಯಂಡ್ ಸಪೋರ್ಟ್ ಮಾಡಿದ ಎಲ್ಲರಿಗೂ, ಮೀಡಿಯಾ ಮಿತ್ರರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಆಫ್ ಫಸ್ಟಿಂದ ನಾವು ಶೂಟ್ ಸ್ಟಾರ್ಟ್ ಮಾಡೋದ್ರಿಂದ ನಮ್ಮ PR ಚಂದ್ರು ಅವರಿಗೆ ಎಲ್ಲರಿಗೂ ಅಲ್ಲಿಂದ ಇಲ್ಲಿವರೆಗೂ ಮೂವಿ ಬಂದಿದೆ ಅಂದರೆ ಬಿಕಾಸ್ ಆಫ್ ಯು ಪೀಪಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯು. ಆ್ಯಂಡ್ ಔಟಿಂದನೇ ಕಾರಣ, ಒಳ್ಳೆ ಔಟ್ಪುಟ್ ಬಂದಿದೆ. ಎಲ್ಲ ಸಿನಿಮಾ ನೋಡಿ ಸೆಕೆಂಡ್ ಹಾಫ್ ಅಂತೂ ರಿಲ್ಯಾಕ್ಸ್ ಆಗೋದಕ್ಕೆ ಸ್ಪೇಸೇ ಇಲ್ಲ. ಬಂದಿರೋ ಫ್ರೆಂಡ್ಸ್ ಮತ್ತು ಸಿನಿಮಾ ಲವರ್ಸ್ಗೆ ತುಂಬ ಥ್ಯಾಂಕ್ಸ್. 25ನೇ ದಿನ ಕೂಡ ಥಿಯೇಟ್ರನ್ನ ಫುಲ್ ಮಾಡಿ ಇಷ್ಟು ಪ್ರೀತಿ ಗಳಿಸಿದ್ದಾರೆ ಅಂದರೆ ಅದಕ್ಕೆ ಭಾರ್ಗವ್ ಮತ್ತು ಲೋಕಿ ಸರ್ ಅವರು ಅಷ್ಟು ಚೆನ್ನಾಗಿ ಕಮ್ಯುನಿಕೇಟ್ ಮಾಡಿ ಎಲ್ಲರಿಂದ ಪ್ರೀತಿಯಾಗಿ ವರ್ತಿಸಿ ಎಲ್ಲರನ್ನೂ ಇಲ್ಲಿ ಕರೆಸ್ಕೊಂಡಿದ್ದಾರೆ. ತುಂಬ ಖುಷಿ ಆಗ್ತಿದೆ. ನಿಮ್ಮೆಲ್ಲ ಸಿನಿಮಾ ಪ್ರೀತಿ ಮತ್ತು ಪ್ರೋತ್ಸಾಹ ಹೀಗೆ ಇರಲಿ. ಈಗ ನನ್ನ ಡೈರೆಕ್ಟರ್ ಲೋಕೇಶ್ ಸರ್ ತುಂಬಾ ಖುಷಿ ಆಯಿತು. ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಪರ್ಫಾರ್ಮ್ ಮಾಡೋದಕ್ಕೆ ತುಂಬ ಸ್ಪೇಸ್ ಇತ್ತು ಮತ್ತು ಫ್ರೀಡಮ್ ಇತ್ತು. ಹಾಗಾಗಿ ಔಟ್ಪುಟ್ ಬಂದಿದೆ. ಡೈರೆಕ್ಟರ್ ಖುಷಿಯಾಗಿದ್ದಾರೆ ಅನಿಸುತ್ತೆ. ಇವತ್ತು 25ನೇ ದಿನ ಸಕ್ಸಸ್ ಮೀಟ್ ಮಾಡ್ತಾರೆ. ತುಂಬ ಖುಷಿಯಾಗುತ್ತೆ. ಸೊ ಟೆಡಿ ಬೇರ್ ಅನ್ನೋ ಸಿನಿಮಾ ಒಂದು ಹಾರರ್ ಅಂದರೆ ಈ ರೀಸೆಂಟ್ ಟೈಮ್ಸಲ್ಲಿ ಯಾವುದು ಕಂಪ್ಲೀಟ್ ಹಾರರ್ ಅಂತ ಯಾವುದು ನೋಡಿರಲಿಲ್ಲ. ಸೊ ಯಾವಾಗ ಹಾರರ್ ಕಾಮಿಡಿ ಅಂತ ಬರ್ತಿದ್ದು, ತುಂಬ ಸಸ್ಪೆನ್ಸ್ ಥ್ರಿಲ್ಲರಾಗಿ ಒಂದು ಒಳ್ಳೆ ಹಾರರ್ ಫಿಲಮ್ ನಮ್ಮ ಡೈರೆಕ್ಟರ್ ಲೋಕೇಶ್ ಅವರು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಹಾಗೆ ನಮ್ಮ ಹೀರೋ ಭಾರ್ಗವ್ ಆ್ಯಕ್ಚುಲಿ ತುಂಬ ಮೆಚ್ಯೂರ್ಡ್, ಅಂದರೆ ತುಂಬ ಎಷ್ಟೋ ಸಿನಿಮಾ ಮಾಡಿ ಆ್ಯಕ್ಟ್ ಮಾಡಿರೋ ಥರ ಸೀನಿಯರ್ ಆರ್ಟಿಸ್ಟ್, ಒಂದು ಎಕ್ಸ್ಪೀರಿಯನ್ಸ್ಡ್ ಹೀರೋ ಲೆವೆಲ್ಗೆ ಮಾಡಿದ್ದಾರೆ. ಸೊ ಅವ್ರಿಗೀಗ ಈ ಸಿನಿಮಾಯಿಂದ 25 ದಿನ ಈ ಥರ ಆಚರಿಸ್ತಿರೋ ಥರ
ಮುಂದೇನು ಎಷ್ಟೋ ಸಿನಿಮಾಗಳು ಮಾಡ್ತೀವಿ, ಎಲ್ಲ ಸಿನಿಮಾಗಳು ಸಕ್ಸಸ್ ಆಗಲಿ ಅಂತ ನಾನು ಬಯಸ್ತೀನಿ. ಹೀರೋಯಿನ್ ಶೈಲಜಾನು ಅಷ್ಟೇ, ಹೊಸ ಆರ್ಟಿಸ್ಟ್ ಅಂತ ಅನಿಸೇ ನನಗೆ. ಶಿ ಆಲ್ಸೋ ಪರ್ಫಾರ್ಮ್ ವೆರಿ ವೆಲ್. ಅದಾದಮೇಲೆ ನಾನು ತಿರ್ಗಾ ಮತ್ತೊಮ್ಮೆ ನಮ್ಮ ಜನ ಪ್ರೂವ್ ಮಾಡಿದ್ದಾರೆ, ಹೊಸಬರಿಗೆ ಮತ್ತು ಕಂಟೆಂಟ್ ಇರೋ ಸಿನಿಮಾಗೆ ಹೊಸ ಪ್ರತಿಭೆಗಳಿಗೆ ಯಾವಾಗಲೂ ಪ್ರೋತ್ಸಾಹಿಸ್ತಾ ಇರ್ತಾರಂತ. ಸೊ ಐ ವಿಶ್ ಆಲ್ ದ ಬೆಸ್ಟ್ ಟು ದ ಟೀಮ್ ಆ್ಯಂಡ್ ಎವ್ರಿಥಿಂಗ್. ಥ್ಯಾಂಕ್ ಯು ವೆರಿ ಮಚ್. ಟೆಡ್ಡಿ ಬೇರ್ ಅನ್ನೋ ಮೂವಿ ನೋಡಿದೆ ಇವತ್ತು. ತುಂಬ ಚೆನ್ನಾಗಿದೆ. ಈ ಲಾಂಗು ಮಚ್ಚುಗಳು ನೋಡಿ, ಅಂಥ ಸಿನಿಮಾಗಳು ನೋಡಿ ಬೋರ್ ಆಗಿರೋರು ಈ ಸಿನಿಮಾ ಖಂಡಿತ ಇಷ್ಟ ಆಗುತ್ತೆ. ಈ ಸಿನಿಮಾ ಒಂಥರ ಸಸ್ಪೆನ್ಸ್ ಥ್ರಿಲ್ಲರು, ಹರರ್ ಸೀನ್ಸ್ ಅಂತೂ ತುಂಬ ಇಷ್ಟ ಆಯ್ತು ನನಗೆ. ಹೀರೋಯಿನ್ನವರು ಇವರೇನ ಮಾಡಿದ್ದು ಅಂತ ನನಗೆ ಡೌಟ್ ಬಂತು. ಅವ್ರು ನನ್ನ ಪಕ್ಕದಲ್ಲಿ ಏನಾದರೂ ಕೂತಿದ್ರೆ ನಾನು ಎದ್ದು ಪಕ್ಕಕ್ಕೆ ಹೋಗ್ಬಿಡ್ತಿದ್ದೆ. ಅಷ್ಟು ಚೆನ್ನಾಗಿ ಮಾಡವ್ರೆ. ಹೀರೋನು ಅಷ್ಟೇ ಚೆನ್ನಾಗಿ ಮಾಡವ್ರೆ. ಮಿಕ್ಕಿದ ಆ್ಯಕ್ಟರೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಂಥ ಸಿನಿಮಾಗಳನ್ನ ಪ್ರೋತ್ಸಾಹಿಸಿ, ಕನ್ನಡ ಸಿನಿಮಾಗಳನ್ನ ಪ್ರೋತ್ಸಾಹಿಸಿ. ತುಂಬ ಚೆನ್ನಾಗಿದೆ, ಪ್ರತಿಯೊಬ್ಬರು ನೋಡ್ಬೋದು. ಸಿನಿಮಾ ಚೆನ್ನಾಗಿದೆ. ಯಂಗ್ಸ್ಟರ್ಸ್ ಒಂದು ಏನಾದರೂ ಒಂದು ಮಾಡಬೇಕು. ದೇ ವಾಂಟ್ ಟು ಡೂ ಸಮಥಿಂಗ್. ಸೊ ದೇ ಸ್ಟಾರ್ಟೆಡ್ ಎ ಮೂವಿ ಆ್ಯಂಡ್ ಕನ್ನಡ ಇಂಡಸ್ಟ್ರಿ 25 days ರನ್ನಿಂಗ್ ಮೂವಿ, ವೆರಿ ಕಷ್ಟ, ಡಿಫಿಕಲ್ಟ್, ಬಟ್ ದೇ ಹ್ಯಾವ್ ಪ್ರೂವ್ಡ್ ಇಟ್ that even in the first go they have done a very good show and they proved it that it is going for done 25 years. Next 50 days ge hogta ide. It's the same team again. We are doing a next movie. It's called Vikramarka and I am producing it. All the best to the whole team. Thank you. ನಾನು ಭಾರ್ಗವ್ ಸರ್ ತುಂಬ ಹಳೆ ಸ್ನೇಹಿತ. ಅವ್ರದ್ದು ಸ್ಟಾರ್ಟಿಂಗ್ ಡೇಸಿಂದ ಅವ್ರದ್ದು ನೋಡ್ಕೊಂಬರ್ತಾ ಇದ್ದೀನಿ. ಅಂದರೆ ಒಂದು ಫಂಕ್ಷನ್ ಕರೆದ್ರೆ 1 ಡೇಲಿ 3-4 ಮೂವೀಸ್ ಲಾಂಚ್ ಮಾಡ್ತಾರೆ. ಅಂದರೆ ಅವರು ನೆಕ್ಸ್ಟ್ ಲೆವೆಲ್ಗೆ ಇನ್ನೂ ಜಾಸ್ತಿ ಮೂವಿ ಮಾಡಲಿ, ಆಮೇಲೆ ಈ ಥರ ಒಳ್ಳೊಳ್ಳೆ ಮೂವಿ ಕೊಡಲಿ ಅಂತ. ಆಮೇಲೆ ಇವತ್ತಿದು 25 ದಿನದ ಆಚರಣೆ ಮಾಡ್ತಾ ಇದ್ದಾರೆ. ಅದು ತುಂಬ ಸಂತೋಷ ಆಗ್ತಾ ಇದೆ. ಆ ಥರ ಅವ್ರು ಎಲ್ಲ ಮೂವಿನೂ ಅದೇ ಥರ ದೊಡ್ಡ ಮಟ್ಟದಕ್ಕೆ, ಇದಕ್ಕಿಂತ ಜಾಸ್ತಿ ದೊಡ್ಡ ಮಟ್ಟದಲ್ಲಿ ಕ್ಲಿಕ್ ಆಗಲಿ, ಅವ್ರು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅಂತ ನಾನು ಆಶಿಸ್ತೀನಿ. ನಮಸ್ತೆ. ಆತ್ಮೀಯ ಎಲ್ಲ ಮಾಧ್ಯಮ ಮಿತ್ರರಿಗೆ ಇದರಲ್ಲಿ ತಿಳಿಸೋದೇನೆಂದರೆ, ಕನ್ನಡ ಮೂವಿ ಈಗಿರೋ ಪರಿಸ್ಥಿತಿಯಲ್ಲಿ ಕನ್ನಡ ಚಲನಚಿತ್ರಗಳು ಭಾಳಷ್ಟು ವಿರಳವಾಗಿ ಶತದಿನೋತ್ಸವ, 50 ದಿನಗಳು ಮತ್ತು 25 ದಿನಗಳ ನಡೆಯುವಂಥ ಪರಿಸ್ಥಿತಿ ಇರಲಿ. ಈ ಒಂದು ನಮ್ಮ ಟೆಡಿ ಬೇರ್ ಅನ್ನೋ ಒಂದು ಮೂವಿ 25 ದಿನಗಳ ಒಂದು ದಿನ ಇವತ್ತು ಆಚರಣೆ ಮಾಡ್ತಾ ಇರೋದ್ರಿಂದ ಭಾಳ ಖುಷಿ ಆಗ್ತದೆ. ಯಾಕೆಂದರೆ ಕನ್ನಡ ಜನತೆಗೆ ಕನ್ನಡದ ಒಂದು ಟಾಪಿಕ್ ಇಟ್ಕೊಂಡು, ಟೆಡಿ ಬೇರ್ ಅನ್ನೋದು ಎಲ್ರಿಗೂ ಗೊತ್ತಿದೆ. ಮಕ್ಕಳಲ್ಲಿ ಯಾರಿಗೆ ಕೇಳಿದ್ರು ಟೆಡಿ ಬೇರ್ ಅಂದರೆ ಭಾಳ ಇಷ್ಟಪಡುವಂಥ ಒಂದು ವಸ್ತು ಅದು, ಅಂದರೆ ಒಂದು ಆಟದ ಆಟಿಕೆ ಅದು. ಆದರೆ ಈ ಮೂವಿ ನೋಡಿದ್ರೆ ಟೆಡಿ ಬೇರ್ ಅಂದರೆ ಸ್ವಲ್ಪ ಭಯ ಪಡ್ತಾರೆ ಅನ್ನೋದು ಈಗ ಅನಿಸ್ತದೆ. ಯಾಕೆಂದರೆ ದಿಸ್ ಈಸ್ ದನೇ ಸೈಕಲಾಜಿಕಲ್ ಥ್ರಿಲ್ಲರ್ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋದು. ಅಂದರೆ ಒಂದು ಮೂವಿಯಲ್ಲಿ ಏನೇನು ಪ್ರಯೋಗಗಳು ಮಾಡ್ಬೋದು ಅದನ್ನು ಲೋಕೇಶ್ ಅವರು ಭಾಳ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಭಾರ್ಗವ್ ಅವರು ಒಳ್ಳೆ ಆ್ಯಕ್ಟ್ ಮಾಡಿದ್ದಾರೆ. ಜೊತೆಗೆ ಅವ್ರ ಜೊತೆಯಲ್ಲಿ ಹೀರೋಯಿನ್ಗಳು 3 ಜನ ಇದ್ದಾರೆ. ಹಾಗೂ ಎಲ್ಲ ಆ್ಯಕ್ಟ್ರುಗಳೆಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅವರೆಲ್ಲರ ಕಷ್ಟ ಇವತ್ತು ನಾವು 25 ದಿನದ ಈ ಸಮಾರಂಭದಲ್ಲಿ ನಾವು ನೋಡ್ತಾ ಇದ್ದೀವಿ. ಆ ಒಂದು ಪ್ರಯೋಗದಲ್ಲಿ, ಒಳ್ಳೆಯ ಪ್ರಯತ್ನದಲ್ಲಿ ಅವರು ಯಶಸ್ಸು ಗಳಿಸಿದ್ದಾರೆ. 25 ದಿನ ಅಂದರೆ ಸುಮ್ಮನೆ ಅಲ್ಲ, ಅದು 50 ದಿನವೂ ಆಚರಣೆ ಮಾಡೋದಕ್ಕೆ ನಾವೆಲ್ಲರೂ ಸಹಕಾರ ಕೊಡಬೇಕು. ಜೊತೆಗೆ ಮಾಧ್ಯಮ ಮಿತ್ರರು ನೀವೇ ಅದನ್ನು ಸ್ವಲ್ಪ ಪ್ರೋಮೋ ಮಾಡಿಕೊಡ್ಬೇಕಾಗುತ್ತೆ. ಯಾಕೆಂದರೆ ಒಳ್ಳೆ ಮೂವಿಯನ್ನು ಮಾಧ್ಯಮ ಮಿತ್ರದಿಂದನೇ ಗೊತ್ತಾಗೋದು ಎಲ್ಲರಿಗೂ. ಇಲ್ಲದಿದ್ದರೆ ಹೇಗೆ ಗೊತ್ತಾಗುತ್ತೆ? ಯಾರೋ ಮೂವಿ ನೋಡಿರೋರು ಯಾರಿಗೂ 10 ಜನಕ್ಕೆ ಕೇಳ್ಬೋದು. ನಿಮ್ಮಿಂದ ಆದರೆ ಸಾವಿರಾರು ಜನಕ್ಕೆ ಸೇರ್ತದೆ. ಆ ಒಂದು ಸಾವಿರಾರು ಜನದ ಒಂದು ತಲುಪೋ ರೀತಿಯಲ್ಲಿ ನೀವು ಮಾಡಿಕೊಡ್ಬೇಕು. ಯಂಗ್ ಆ್ಯಂಡ್ ಎನರ್ಜೆಟಿಕ್ ಅಂದರೆ ಯುವ ಜನತೆಗೆ ನಿಮ್ಮ ಸಹಕಾರ ಕೊಡಬೇಕು. ಯಾಕೆಂದರೆ ಈ ಒಂದು ಸಂಕ್ರಾಂತಿ ಹಬ್ಬದಲ್ಲಿ ಈ ಹೊಸ ಹಬ್ಬ, ಅದರಲ್ಲಿ ನಮ್ಮ ಟೆಡ್ಡಿ ಬೇರ್, ನಮ್ಮ ಬ್ರದರ್ ಆಗಿರ್ತಕ್ಕಂಥ ಭಾರ್ಗವ್ ಮತ್ತು ಇನ್ನೊಬ್ಬ ಬ್ರದರ್ ಆಗಿರ್ತಕ್ಕಂಥ ಲೋಕೇಶ್ ಅವರು ತುಂಬ ಅದ್ಭುತವಾಗಿರ್ತಕ್ಕಂಥ ಕಥೆಯನ್ನು ಆಯ್ಕೆ ಮಾಡಿಕೊಂಡು ಅತ್ಯುತ್ತಮವಾಗಿರ್ತಕ್ಕಂಥ ನಿರ್ದೇಶನ ಕೊಟ್ಟು ಒಳ್ಳೆಯ ವಾತಾವರಣ ಕೊಡ್ತು. ಮಕ್ಕಳಿಗೆ ತುಂಬ ಇಷ್ಟ ಆಗಿರ್ತಕ್ಕಂಥ ಕಾನ್ಸೆಪ್ಟನ್ನು ಆಯ್ಕೆ ಮಾಡಿಕೊಂಡು, ಮಕ್ಕಳಿಗೆ ಎಲ್ಲ ದೊಡ್ಡವರು ಕೂಡ ತುಂಬ ಚೆನ್ನಾಗಿದೆ, ಅದ್ಭುತವಾಗಿ ಓಡ್ತಾ ಇದೆ. ಈ ಪಿಕ್ಚರು ಇನ್ನು 100 ದಿನಗಳು ಹೀಗೆ ಮುಂದುವರಿಸಿ ಶತಮಾನೋತ್ಸವನ ಆಚರಿಸಲಿ ಅಂತ ಆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಳ್ತೀವಿ. ಥ್ಯಾಂಕ್ ಯು. ಮುಸ್ಸಂಜೆಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಂದರೆ ಎಲ್ಲರೂ ಖುಷಿ ಆಗುತ್ತೆ. ಅದು ಭಾನುವಾರದಲ್ಲಿ ಈ ಒಂದು 25 ದಿನ ಈ ಕನ್ನಡ ಚಿತ್ರ ಒಂದು ಯಶಸ್ವಿ ಆಗಬೇಕಂದ್ರೆ ಇವತ್ತು ಸಹ ಭಾಳ ಖುಷಿ ಆಗುತ್ತೆ. ಸೊ ಇವತ್ತು 25 ಎಷ್ಟೋ ಸಿನಿಮಾಗಳು ವಾರ 7-8 ಬರ್ತಾ ಇರ್ತವೆ. ಸೊ ಬರ್ತವೆ ಹೋಗ್ತಾ ಗೊತ್ತಾಗಿಲ್ಲ, ಬಂದಿದ್ದವಲ್ಲ ಹೋಗಿದ್ದು ಹೋಗ್ತಾಯಿಲ್ಲ. ಈ ಸಿನಿಮಾ 25 ದಿನ ಹೋಗ್ತಾ ಇದೆ ಅಂದರೆ ಇವತ್ತು ಆಶ್ಚರ್ಯಕರ. ಹೆಚ್ಚಿನ
नाम देखना ही नहीं, मैसेज भरवसा चाहिए, इसको बताना ऊपर। मैं बोल रहा हूँ आपसे, भरवसा थिएटर में तोंडा ಅಲ್ಲ ಸತೀಶ್